ಒದಗಿಸಿದ್ದು ಕೇವಲ 10 ಕೋಟಿ 94 ಲಕ್ಷ ಹಿಂದುಳಿದ ನಮ್ಮ ಸಮಾಜದ ವಿದ್ಯಾರ್ಥಿಗಳು. ಈ ರೀತಿ ಪ್ರತಿಯೊಂದು ಇದರಲ್ಲಿ ಕನಿಷ್ಠ ಬೆಂಬಲ ಬೆಲೆ, ಕನಿಷ್ಠ MSP ರೈತರಿಗೆ ಕೊಡಬೇಕಾದಂತ ದುಡ್ಡು, ಕನಿಷ್ಠ ಬೆಂಬಲ ಬೆಲೆ ಇದು ಕೇಂದ್ರ ಸರ್ಕಾರದಿಂದ ರಿಯಂಬರ್ಸು ಆಕೈತಿ. ಇದು 500 ಕೋಟಿ ರೂಪಾಯಿ ಆಯವ್ಯಯದಾಗ ಕೊಟ್ಟಿದ್ದು. ಆದರೆ ಆಕ್ಚುಲ್ ಖರ್ಚು ಮಾಡಿದ್ದೆಷ್ಟು 50 ಕೋಟಿ ರೂಪಾಯಿ, ಕೇವಲ 50 ಕೋಟಿ ರೂಪಾಯಿ ಆಯವ್ಯಯದಲ್ಲಿ ಇದ್ರ ಬಗ್ಗೆ ಖರ್ಚು ಮಾಡಿದರು. ಈ ನಮ್ಮ ಪೇಶಾ ಇಮಾಮ್ರು, ವಕ್ಫ್ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಪೇಶಾ ಇಮಾಮ್ರು ಮೌಜಾನ್ರು, ಇವರಿಗೆ 55 ಕೋಟಿ ಕೊಡ್ತೇವೆ ಅಂತ ಹೇಳಿದ್ರು. ಇವರಿಗೆ ಕೊಟ್ಟಿದ್ದಂಥ ದುಡ್ಡು ಎಷ್ಟು? 83 ಕೋಟಿ 68 ಲಕ್ಷ ರೂಪಾಯಿ. ಅಲ್ಪಸಂಖ್ಯಾತರ ವಿದ್ಯಾರ್ಥಿ ವೇತನಕ್ಕೆ 160 ಕೋಟಿ ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ರು. ಆದ್ರೆ ಕೊಟ್ಟಿದ್ದೆಷ್ಟು? 190 ಕೋಟಿ. ಈ ರೀತಿ ಪ್ರತಿಯೊಂದು ಹಂತದಲ್ಲಿ ಕೂಡ ನಮ್ಮ ಕರ್ನಾಟಕದ ಬೇರೆ ಬೇರೆ ಸಮಾಜ ಏನದಾವಲ್ಲ, ಇವತ್ತು ಹಿಂದುಳಿದವ್ರು ಇರ್ಬೋದು, SCಗಳು ಇರ್ಬೋದು, STಗಳು ಇರ್ಬೋದು, ಇವ್ರಿಗೆಲ್ಲರಿಗೂ ಅನ್ಯಾಯ ಮಾಡಿದಂಥ ಕೊಡುಗೆ ಶ್ರೇಯಸ್ಸು ಯಾರ್ದಾರು ಇತ್ತಂತಂದ್ರೆ 15ನೇ ಬಜೆಟ್ ಅನ್ನ ಮಂಡಿಸಿದಂಥ ಶ್ರೀ ಸಿದ್ದರಾಮಯ್ಯನವರಿಗೆ ಹೋಗ್ತೈತಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಚ್ಛಪಡ್ತೇನೆ. ಯಾರು ಬೇಕಲ್ಲ, ಇಲ್ಲಿ ಯಾರದಾರು ನೋಡ್ರಿ, ಅರ್ಜೆಂಡರ್ ಮಾಡಿಬಿಟ್ರಿ ಸುಮ್ಮ ಯಾರು. ನಮ್ಮ ರಾಜ್ಯದ ವಿವಿಧ ಮಠಗಳಿಗೆ ಅಧ್ಯಕ್ಷರ ಇವರು ಇಲ್ಲ, ಚೀಫ್ ವಿಪ್ ಅವರು ಮಾಯ. ಅಲ್ಲಿ ನೋಡ್ರಿ 1ನೇ ರೋದಾಗ ಪಾಪ ರಾಮಲಿಂಗಾರೆಡ್ಡಿ 1, 2, 3 ಯಾರು ಇಲ್ಲೇ ಇಲ್ಲ. ಇಬ್ಬರ ಅದೇ ರೀತಿ ನಮ್ಮ ದೇವಾಲಯಗಳಿಗೆ, ನಮ್ಮ ವಿವಿಧ ಮಠಗಳಿಗೆ ಏನ್ ಕೊಟ್ರಪ್ಪ ಇವರು? ನಮ್ಮ ಸರ್ಕಾರ ಇದ್ದಾಗ 154 ಕೋಟಿ ನಾವು ಕೊಟ್ಟಿದ್ದೀವಿ ನಮ್ಮ ವಿವಿಧ ಮಠಗಳಿಗೆ, ಎಲ್ಲ ಸಮಾಜದ ಮಠಗಳಿಗೆ. ಇವ್ರು ಕೊಟ್ಟಿದ್ದು 30 ಕೋಟಿ ರೂಪಾಯಿ. ಹಿಂದೂ ರುದ್ರ ಭೂಮಿಗಳ ನಿರ್ವಹಣೆಗೆ ಒಂದು 10 ಕೋಟಿ ರೂಪಾಯಿನ ಸುತ್ತ ಕೂಡ ಪ್ರೊವಿಷನ್ ಮಾಡಿಲ್ಲ ಹಿಂದೂ ರುದ್ರ ಭೂಮಿಗಳ ನಿರ್ವಹಣೆಗೆ. ಕರ್ನಾಟಕ ಇದು ಎಲ್ಲ ಹೋಲಿ, ಇವ್ರಿಗೆ ಸಿಟ್ಟೈತಿ, ಯಾವ್ದಾವ್ದೋ ಸಮಾಜಗಳ ಮೇಲೆ ಸಿಟ್ಟೈತಿ, ಅದು ಕೊಡೋದು. ಕಾರ್ಮಿಕರಿಗೆ ನಮ್ಮ ಸರ್ಕಾರ 20 ಕೋಟಿ ರೂಪಾಯಿ ಕಾರ್ಮಿಕ ಕಲ್ಯಾಣ ನಿಧಿ ಕೊಟ್ರೆ, ಈ ಸರ್ಕಾರ ತನ್ನ ಬಜೆಟ್ದಲ್ಲಿ ಕೇವಲ 5 ಕೋಟಿ ರೂಪಾಯಿ ಕಾರ್ಮಿಕ ಕಲ್ಯಾಣ ನಿಧಿಗೆ ಕೊಟ್ಟಿತ್ತು. ಕೇವಲ 5 ಕೋಟಿ ರೂಪಾಯಿ. ಏನು ಬಜೆಟ್ ಇದು? ನೇಕಾರರಿಗೆ ನಮ್ಮ ಯಡಿಯೂರಪ್ಪನವರು ಹೇಳಿದರು, ನಮ್ಮ ರಾಜ್ಯದ 2 ಕಣ್ಣುಗಳಿದ್ದಂಗಂತೆ, ಒಂದು ನೇಕಾರರು, ರೈತರು ಮತ್ತು ನೇಕಾರರು ನನ್ನ 2 ಕಣ್ಣಿದ್ದಂಗೆ ಅಂತ ಹೇಳಿದರು. ಈ ನೇಕಾರರಿಗೆ 125 ಕೋಟಿ 77 ಲಕ್ಷ ರೂಪಾಯಿ ನಮ್ಮ ಸರ್ಕಾರ ಬೊಮ್ಮಾಯಿ ಅವರು ಕೊಟ್ಟಿದ್ದರು. ಈ ಸರ್ಕಾರ ಕೊಡ್ತಾ ಇರೋದೆಷ್ಟು? 10 ಕೋಟಿ ರೂಪಾಯಿ ಕೇವಲ ನೇಕಾರರಿಗೆ, ಕೇವಲ 10 ಕೋಟಿ ರೂಪಾಯಿ. ಏನು ಇದು ಬಜೆಟ್? ನಮಗಂತೂ ಅಧ್ಯಕ್ಷರ ಈ ಬಜೆಟ್ ಅನ್ನು ನೋಡಿ ಏನು ಹೇಳಬೇಕು ಏನಿಲ್ಲೋ, ಎಕಡೆಯಿಂದ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ನಮ್ಮ ಬೊಮ್ಮಾಯಿ ಅವರು ಇಡೀ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕಿತ್ತೂರು ಕಲ್ಯಾಣ ಅಭಿವೃದ್ಧಿ ನಿಗಮ ಮಾಡ್ತಾರೆ. ಕಿತ್ತೂರು ಕಲ್ಯಾಣ ಅಭಿವೃದ್ಧಿ ನಿಗಮ ಮಾಡಿ ಆ ಕಿತ್ತೂರು ಕರ್ನಾಟಕಕ್ಕೆ ವಿಶೇಷ ನಿಧಿಯನ್ನು ಕೊಡೋಣ, ಅದ್ರ ಮೂಲಕ ಅಭಿವೃದ್ಧಿ ಮಾಡೋಣ ಅಂತ ಹೇಳಿ ಇವ್ರು ಕಿತ್ತೂರು ಕಲ್ಯಾಣ ಅಭಿವೃದ್ಧಿ ನಿಗಮನ ಹಾರಿಸೇ ಬಿಟ್ರು. ಅದಕ್ಕೆ 1 ರೂಪಾಯಿಗೂ ಕೊಡಲಿಲ್ಲ. ಕಿತ್ತೂರು ಕಲ್ಯಾಣ ಅಭಿವೃದ್ಧಿ ನಿಗಮ ಇವತ್ತು ತಮ್ಮ ಬಜೆಟ್ದಿಂದ ಆ ನಿಗಮವನ್ನು ಶುರು ಮಾಡಿಸಲಿಲ್ಲ. ನಾವು ಬೆಳಗಾಂದಲ್ಲಿ ಒಂದು ವಿಶೇಷ ಅಧಿವೇಶನ ಮಾಡಿದ್ವಿ. ಮಾನ್ಯ ಅಧ್ಯಕ್ಷರೇ, ಎಲ್ಲ ಉತ್ತರ ಕರ್ನಾಟಕ, ಇಡೀ ಕರ್ನಾಟಕದ ಎಲ್ಲ ಶಾಸಕರು ಅತ್ಯಂತ ಉತ್ಸಾಹದಿಂದ ಬೆಳಗಾವಿನ ಅಧಿವೇಶನದಲ್ಲಿ ಭಾಗವಹಿಸಿದರು. ಉತ್ತರ ಕರ್ನಾಟಕದ ಜಲವಂತ ಸಮಸ್ಯೆಗಳ ಬಗ್ಗೆ, ಅಲ್ಲಿರುವಂಥ ರೈತರ ಸಮಸ್ಯೆ, ನೀರಾವರಿ ಸಮಸ್ಯೆ, ವಿದ್ಯಾರ್ಥಿಗಳ ಸಮಸ್ಯೆ, ಹೆಣ್ಮಕ್ಳ ತೊಂದರೆ, ಇದೆಲ್ಲದ್ರ ಬಗ್ಗೆ ಭಾಳ ವಿವರವಾಗಿ ಮಾತಾಡಿದ್ವಿ. ಅದರಲ್ಲಿ ಮಾಡಿದ ಮೇಲೆ ನಾವೇನು ತಿಳ್ಕೊಂಡಿದ್ವಿ, ಹೌದಪ್ಪ ಈ ಬಜೆಟ್ದಲ್ಲಿ ಅದಕ್ಕೇನಾದರೂ ಒಂದು ಉತ್ತರ ಸಿಗ್ತೈತಿ, ಅದ್ರ ಬಗ್ಗೆ ಏನಾದರೂ ನಮ್ಗೆ ಸೊಲ್ಯೂಷನ್ ಸಿಗ್ತೈತಿ ಅಂತೇಳಿ ನಾವು ವಿನಂತಿ ಮಾಡ್ಕೊಂಡಿದ್ವಿ. ಅಲ್ಲಿ ಏನು ಮಾತಾಡಿದ್ವಿ ಅದರದೆಲ್ಲ ಒಂದು ಪಟ್ಟಿ ಮಾಡ್ರಿ, ಅದರಲ್ಲಿ ಯಾವ ಪಟ್ಟಿ ಮೂಲಕ ಯಾವ ಕೆಲಸ ಯಾವಾಗ ಮಾಡಿ ಮುಗಿಸ್ತೀರಿ ಅಂಥೇಳಿ. ಅದು ದುಡ್ಡು ಕೊಡೋದು ಅಲ್ಲಿ ಉತ್ತರ ಕರ್ನಾಟಕಕ್ಕೆ, ದುಡ್ಡು ಕೊಡೋದಿರಲಿ ಹೈದರಾಬಾದ್ ಕರ್ನಾಟಕಕ್ಕೆ, ದುಡ್ಡು ಕೊಡೋದಿರಲಿ ಕಿತ್ತೂರು ಕರ್ನಾಟಕ ಅನೌನ್ಸ್ ಮಾಡೋದಿರಲಿ, ಆ ಪಟ್ಟಿನೂ ಕೂಡ ಕೊಟ್ಟಿಲ್ಲ ನಮಗೆ. ಏನೇನು ನಾವು ಲಿಸ್ಟ್ ಮಾಡಿದ್ದೀವಿ ಆ ಪಟ್ಟಿ ಕೂಡ ಕೊಡುವಂಥ ಕೆಲಸ ಅದಾಗಿಲ್ಲ. ಮಾತೆತ್ತಿದ್ರೆ ಇವರು ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ ಅಧ್ಯಕ್ಷರು.
ಆದರೆ ನಿಜವಾಗಿ ಈ ಸರ್ಕಾರದ ಉದ್ದೇಶ ಏನೈತಿ? ಈ ಸರ್ಕಾರದ ಉದ್ದೇಶ ಅವ್ರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಲೆಟರ್ ಪ್ರಕಾರನ, ಇದು ನಾನೇನು ಹಂಗ ಹೇಳ್ತಾ ಇಲ್ಲ ಅಧ್ಯಕ್ಷರ, ಈ ಸರ್ಕಾರದ ಉದ್ದೇಶ ಗ್ಯಾರಂಟಿಗಳನ್ನ ಈ ಎಲೆಕ್ಷನ್ ಮುಗಿದ ಮೇಲೆ ಬಂದ್ ಮಾಡ್ಬೇಕಂತ ಈ ಸರ್ಕಾರದ ಉದ್ದೇಶ ಐತಿ. ಇಲ್ಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಲೆಟರ್ ಐತಿ ನನ್ನ ಹತ್ರ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಲೆಟರ್ ಪ್ರಕಾರ ಎಕ್ಸ್ಕ್ಲೂಷನ್ ಕ್ರೈಟೀರಿಯಾ ಅಂತ ಹೇಳಿ ಅವ್ರು ಪ್ರಪೋಸ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಯಾರ್ಯಾರನ್ನ ಇದರಿಂದ ತೆಗಿಬೇಕು ಗ್ಯಾರಂಟಿಯಿಂದ? ಅಂಗನವಾಡಿ ಕಾರ್ಯಕರ್ತರಿಗೆ ಗ್ಯಾರಂಟಿಯಿಂದ ಅವರಿಗೆ ಕೊಡುವಂಗಿಲ್ಲ, ಆಶಾ ಕಾರ್ಯಕರ್ತರಿಗೆ ಗ್ಯಾರಂಟಿಯಿಂದ ಕೊಡೋದು ಬೇಡ, ಔಟ್ಸೋರ್ಸ್ ಆ್ಯಂಡ್ ಕಾಂಟ್ರಾಕ್ಟ್ ವರ್ಕರ್ಸಿಗೆ ಇದು ಗ್ಯಾರಂಟಿಯನ್ನು ನಾವು ಕೊಡೋದು ಬೇಡ, ಗೆಸ್ಟ್ ಟೀಚರ್ಸಿಗೆ ಗ್ಯಾರಂಟಿಯನ್ನು ಕೊಡೋದು ಬೇಡ, ಗ್ರಾಮ ಸಹಾಯಕರಿಗೆ ಗ್ಯಾರಂಟಿಯನ್ನು ಕೊಡೋದು ಬೇಡ. ಈ ರೀತಿ ಆಲ್ರೆಡಿ ಪ್ಲಾನ್ ಮಾಡ್ಯಾರ ಇವ್ರು ಸರ್ಕಾರ. ಯಾರ್ಯಾರಿಗೆ ನಾವು ಕೊಡೋದು ಬೇಡ ಅಂತ ಪ್ರಪೋಸಲ್ ಬಂದಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ದಿಂದ. ನನ್ನ ಕಡೆ ಇದು ಲೆಟರ್ ಐತಿ. ಒಂದು ನಿಮಿಷ. ತೀರ್ಮಾನ ತಗೊಳ್ಳೋದು ಸರ್ಕಾರ ಅಲ್ವಾ ತೀರ್ಮಾನ ತಗೊಳ್ಳೋದು? ಹಣಕಾಸು ಇಲಾಖೆ ಯಾರ ಕೆಳಗೆ ಬರ್ತೈತಿ ಅಧ್ಯಕ್ಷರ? ಮುಖ್ಯಮಂತ್ರಿಗಳ ಕೆಳಗ ಹಣಕಾಸು ಇಲಾಖೆ ಬರ್ತೈತಿ. ಹಣಕಾಸು ಇಲಾಖೆಯವರು ಮುಖ್ಯಮಂತ್ರಿಗಳ ಅಣತಿ ಇಲ್ದಂಗ ಇಂಥವೇನ್ರ ಮಾಡ್ತಾರೇನು? ಮಾಡಕ್ ಸಾಧ್ಯ ಇಲ್ಲ. ಇದೆಲ್ಲ ಈ ಟೈಪ್ ಏನಾದ್ರು ಆಗ್ತಿತ್ತಂದ್ರ ಅದಕ್ಕೆ ಮುಖ್ಯಮಂತ್ರಿಗಳ ಅಣತಿನ ಬೇಕಾಗ್ತಿತ್ತು. ಮುಖ್ಯಮಂತ್ರಿಗಳು ಇದನ್ನ ನಾವು ಕಂಪೇರ್ ಮಾಡ್ರಿ, ನಮ್ಮ ಮೋದಿ ಸರ್ಕಾರ ಏನ್ ಮಾಡುತ್ತೆ? ನಮ್ಮ ಮೋದಿ ಸರ್ಕಾರ ಈಗ ಯಾಕಂದ್ರೆ ಮಾತೆತ್ತಿದ್ರೆ ಮೋದಿ ಇದು ಕೇಂದ್ರ ಸರ್ಕಾರದಿಂದ ಬಂದಿಲ್ಲ, ಕೇಂದ್ರ ಸರ್ಕಾರದಿಂದ ಇಷ್ಟು ಬಂತು ಅಷ್ಟು ಬಂತು ಅಂತ ಹೇಳ್ತಾರೆ. ಏನು ಇದು ಕೇಂದ್ರ ಸರ್ಕಾರದ? ನಮಗೂ ಸತೆ ಈ ಮುಖ್ಯಮಂತ್ರಿಗಳು ಹಂಗೆ ಹೇಳಿದ್ಮೇಲೆ ನಾವು ವಿಚಾರ ಮಾಡಿದ್ವಿ. ಹೌದಪ್ಪ, ಏನಿದೆ 14ನೇ ಹಣಕಾಸು ಆಯೋಗ ಅಂದ್ರೆ ಏನು, 15ನೇ ಹಣಕಾಸು ಆಯೋಗ ಅಂದ್ರೆ ಏನು, ಏನಂತೇಳಿ. ನಮ್ಮ ದೇಶದಲ್ಲಿ ಬಜೆಟ್ ಮೊಟ್ಟ ಮೊದಲು ಶುರುವಾಗಿದ್ದು ಮಾನ್ಯ ಅಧ್ಯಕ್ಷರ 1853ರಲ್ಲಿ 1853 ಫಸ್ಟ್ ಬಜೆಟ್ ನಮ್ಮ ದೇಶದಲ್ಲಿ ಸಬ್ಮಿಟ್ ಆಯ್ತು. ಆವಾಗ ಈಸ್ಟ್ ಇಂಡಿಯಾ ಕಂಪ್ನಿ ಇತ್ತು. ಅದಾದ ಮೇಲೆ ನಮ್ಮ ದೇಶದ ಮೊಟ್ಟ ಮೊದಲನೇ ಬಜೆಟ್ ಷಣ್ಮುಖ ಚೆಟ್ಟಿ ಅವರು ಸಬ್ಮಿಟ್ ಮಾಡಿದ್ರು. ಅವರು ಐತಲ್ಲ 1947-48ರಲ್ಲಿ ನಮ್ಮ ದೇಶದ ಮೊದಲ ಬಜೆಟ್ ಆಯ್ತು. 1950ರ ನಂತರ ಬೇರೆ ಬೇರೆ ರಾಜ್ಯಗಳ ಮುಂದಾದ್ಮೇಲೆ ನಮ್ಮ ಕೇಂದ್ರದ್ದು ಮತ್ತು ರಾಜ್ಯದ ಕೂಡ ಬಜೆಟ್ಗಳ ಬಂದು ಅದರಲ್ಲಿ ಸರ್ಟನ್ ಟ್ಯಾಕ್ಸ್ಗಳು ಕೇಂದ್ರ, ಸರ್ಟನ್ ಟ್ಯಾಕ್ಸ್ಗಳು ರಾಜ್ಯಗಳು ಕಲೆಕ್ಟ್ ಮಾಡೋದಂತಾಯ್ತು. ಇದರಲ್ಲಿ ಕೆಲವು ರಾಜ್ಯ ಮುಂದುವರೆದಿದ್ದು, ಕೆಲವು ರಾಜ್ಯ ಹಿಂದುಳಿದಾವ್. ಈಗೂ ಕೂಡ ಹಂಗೆ ಐತೆ, ಕೆಲವು ರಾಜ್ಯ ಮುಂದೆ ಈಗದಾವ್, ಕೆಲವು ರಾಜ್ಯ ಹಿಂದದಾವ್. 1947ರಲ್ಲಿ ಅತ್ಯಂತ ಮುಂದುವರೆದ ರಾಜ್ಯ ಬಿಹಾರ ಇತ್ತು. ನಮ್ಮ ದೇಶದಲ್ಲಿ ನಂಬರ್ 2 ಇದ್ದಂಥ ರಾಜ್ಯ ಆ ಸಂದರ್ಭದಲ್ಲಿ ಬಿಹಾರ ಇತ್ತು. ಇವತ್ತು ನಮ್ಮ ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ, ಗುಜರಾತ್ ಇಂಥವೆಲ್ಲ ಮುಂದುವರೆದ ರಾಜ್ಯ ಆಗ್ಯದ. ಈ ರಾಜ್ಯಗಳು ಕೇವಲ ಡೆವಲಪ್ ಆದ್ರೆ ನಡೆಯೋದಿಲ್ಲ, ಕೇವಲ ಕೇಂದ್ರ ಸರ್ಕಾರದ ಟ್ಯಾಕ್ಸ್ ಕಲೆಕ್ಷನ್ ಒಳ್ಳೇದಾದ್ರೆ ಆಗೋದಿಲ್ಲ. ಈ ಕೇಂದ್ರ ಸರ್ಕಾರದ ಟ್ಯಾಕ್ಸು ರಾಜ್ಯ ಸರ್ಕಾರಕ್ಕೆ ಬಂದು ಇಲ್ಲೂ ಕೂಡ ಅಭಿವೃದ್ಧಿ ಆಗಬೇಕು, ಎಲ್ಲ ರಾಜ್ಯಗಳು ಅಭಿವೃದ್ಧಿ ಆಗ್ಬೇಕಂತೇಳಿ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಹಣಕಾಸು ಆಯೋಗ ಬಂತು. 1951ನೇ ಹಣಕಾಸು ಆಯೋಗ. 1951ನೇ ಹಣಕಾಸು ಮೊದಲನೇ ಹಣಕಾಸು ಆಯೋಗದಲ್ಲಿ 100 ರೂಪಾಯಿ ಸೆಂಟ್ರಲ್ ಟ್ಯಾಕ್ಸ್ ಕಲೆಕ್ಷನ್ ಆತಂದ್ರೆ ಅದರಾಗ ಕೇವಲ 21 ರೂಪಾಯಿ ರಾಜ್ಯ, 19 ರೂಪಾಯಿ ರಾಜ್ಯಕ್ಕೆ ಕೊಡಬೇಕು ಅಂತ ಹೇಳಿತ್ತು. ಇದು ಮುಂದೆ ಬದಲಾವಣೆ ಹಾಕೊಂತ ಹೋಯ್ತು ರಾಜ್ಯ. ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ನಮ್ಮ ಮುಖ್ಯಮಂತ್ರಿಗಳು ಕಂಪೇರ್ ಮಾಡ್ತಾರೆ. 14 ಹಣಕಾಸು ಆಯೋಗದ ಕಂಪೇರ್ ಮಾಡಿದ್ರೆ ನಮಗೆ 15ನೇ ಹಣಕಾಸು ಆಯೋಗದಲ್ಲಿ ಅನ್ಯಾಯ ಆಗೈತಂತೇಳಿ. 14 ಹಣಕಾಸಿನ ಆಯೋಗ ತಂದವ್ರು ಯಾರು ಸ್ವಾಮಿ? 14 ಹಣಕಾಸಿನ ಆಯೋಗ ಮಾಡಿದವರೇ ನಮ್ಮ ಪ್ರಧಾನಮಂತ್ರಿಗಳು. 2014-15ರಲ್ಲಿ 14 ಹಣಕಾಸು ಆಯೋಗ ಬಂತು. 14ನೇ ಹಣಕಾಸು ಆಯೋಗದಲ್ಲಿ ಏನು ಮಾಡಿದರು? ಆ ಸಂದರ್ಭದಲ್ಲಿ ಈ ಇನ್ಕಮ್ ಇದು ಕೇಂದ್ರ ಸರ್ಕಾರದ ಈ ಟ್ಯಾಕ್ಸ್ ಏನಿರ್ತೈತಲ್ಲ, ಇದಕ್ಕೆ ಟ್ಯಾಕ್ಸ್ ಡೆವಲ್ಯೂಷನ್ ಅಂತ ಹೇಳ್ತಾರೆ. ಅಂದ್ರೆ ಕೇಂದ್ರ ಸರ್ಕಾರದ ಟ್ಯಾಕ್ಸ್ ಅನ್ನ ಯಾವ ರೀತಿ ಬೇರೆ ಬೇರೆ ರಾಜ್ಯಗಳಿಗೆ ಹಂಚಬೇಕು ಅಂತೇಳಿ ಹಣಕಾಸು ಆಯೋಗ ಒಂದು ಮಾನದಂಡವನ್ನ ನಿರ್ಮಿಸ್ತದೆ. ಆ ಮಾನದಂಡ ಏನಪ್ಪಾ? ಒಂದು 14ನೇ ಹಣಕಾಸು ಆಯೋಗದಲ್ಲಿ ಅದು ಇನ್ಕಮ್ ಡಿಸ್ಟೆನ್ಸ್, ಅಂದ್ರೆ ನಮ್ಮ ದೇಶದ ಅತ್ಯಂತ ಕಡಿಮೆ ಉತ್ಪನ್ನ ಇರುವಂತ ರಾಜ್ಯ, ನಮ್ಮ ದೇಶದ ಅತ್ಯಂತ ಹೆಚ್ಚು ಉತ್ಪನ್ನ ಇರುವಂತ ರಾಜ್ಯದಲ್ಲಿ ಡಿಫ್ರೆನ್ಸ್ ಏನೈತಿ, ರಾಜ್ಯಗಳ ನಡುವೆ ಡಿಫ್ರೆನ್ಸ್ ಕಡಿಮೆ ಮಾಡ್ಬೇಕಂತೇಳಿ ಅದಕ್ಕೆ 100 ಪಾಯಿಂಟ್ದಲ್ಲಿ 50 ಪಾಯಿಂಟ್ ಅದಕ್ಕೆ ಕೊಟ್ಟರು. ಅದೇ ರೀತಿ ಏರಿಯಾ ಅವ್ರದ್ದು ಪಾಪ್ಯುಲೇಷನ್ ಏನೈತಿ ಅದಕ್ಕೆ 15 ಪಾಯಿಂಟ್ ಕೊಟ್ಟರು. ಅದಾದ್ಮೇಲೆ ಫಾರೆಸ್ಟ್ ಕವರ್, ಯಾಕಂದ್ರೆ ಒಂದೊಂದು ರಾಜ್ಯಗಳು ಹೆಚ್ಚು ಫಾರೆಸ್ಟ್ ಕವರ್ ಮಾಡಿರ್ತಾರೆ, ಅವ್ರಿಗೆ ಅಭಿವೃದ್ಧಿ ಮಾಡಕ್ ಆಗ್ತಿರೋದಿಲ್ಲ. ಅಲ್ಲಿ
ಹಾಗಾಗಿ ಆ ಫಾರೆಸ್ಟ್ ಕವರ್ ಬೇರೆ ರಾಜ್ಯಗಳಿಗೆ ಬೇಕಾಗ್ತಿತ್ತು. ಹಾಗಾಗಿ ಫಾರೆಸ್ಟ್ ಕವರಿಗೆ ಕೂಡ ವೇಟೇಜ್ ಕೊಟ್ಟರು. ಈ ರೀತಿ ಒಂದು 100 ಪಾಯಿಂಟು ಪಾಪ್ಯುಲೇಷನ್ 1971 17 ಪಾಯಿಂಟು 2011 ಕೂಡ ಕನ್ಸಿಡರ್ ಮಾಡೋಣ ಅಂತ ಎರಡಕ್ಕೂ ಎವರೇಜ್ ಮಾಡಿ 10 ಪಾಯಿಂಟ್ ಕೊಟ್ಟರು. 15ನೇ ಹಣಕಾಸು ಆಯೋಗದಲ್ಲಿ ಏನು ಮಾಡಿದ್ರು, ಇನ್ಕಮ್ ಡಿಸ್ಟೆನ್ಸ್ ಏನಿದೆ ಅಲ್ಲ, ಮುಂದುವರಿದ ರಾಜ್ಯ ಹಿಂದುವರಿದ ರಾಜ್ಯ, ಅದರ ನಡುವಿನ ಡಿಫ್ರೆನ್ಸಿಗೆ 45 ಪಾಯಿಂಟ್ ಕೊಟ್ಟರು. ಏರಿಯಾಕ್ಕೆ ರಾಜ್ಯದ ವಿಸ್ತಾರಕ್ಕೆ 15 ಪಾಯಿಂಟ್ ಕೊಟ್ಟರು. ಪಾಪ್ಯುಲೇಷನ್ ಏನೈತಲ್ಲ 2011 ಪಾಪ್ಯುಲೇಷನ್ 15 ಪಾಯಿಂಟ್ ಕೊಟ್ಟರು. ಆವಾಗ ಬೇರೆ ರಾಜ್ಯಗಳು ಅದಕ್ಕೆ ಅಬ್ಜೆಕ್ಷನ್ ಮಾಡಿದರು. ಇಲ್ಲ, ನಮ್ಮ ರಾಜ್ಯದಲ್ಲಿ ಬೆಳವಣಿಗೆ ನಾವು ಜನಸಂಖ್ಯೆ ನಾವು ಕುಂಠಿತ ಮಾಡಿದ್ದೇವೆ, ನಮಗೆ ನೀವು ಇದಕ್ಕೆ ಪೆನಾಲ್ಟಿ ಹಾಕಬೇಡ್ರಿ ಅಂಥೇಳಿ. ಅದಕ್ಕೆ ಅವ್ರು ಏನು ಮಾಡಿದರು, ಡೆಮೋಗ್ರಾಫಿಕ್ ಪರ್ಫಾರ್ಮೆನ್ಸ್ ಅಂದ್ರೆ ಯಾವ ರಾಜ್ಯದಲ್ಲಿ ಜನಸಂಖ್ಯೆ ಬೆಳವಣಿಗೆ ಆಗಿಲ್ಲ ಆ ರಾಜ್ಯಕ್ಕೆ ಒಂದು ಪಾಯಿಂಟ್ ಕೊಡೋಣಂತೆ 12.5 ಪಾಯಿಂಟ್ ಕೊಟ್ಟರು ನಮ್ಮಂಥ ಕರ್ನಾಟಕದಂಥ ರಾಜ್ಯಗಳಿಗೆ. ಫಾರೆಸ್ಟ್ ಮತ್ತು ಎಕಾಲಜಿಗೆ 10 ಪಾಯಿಂಟ್ ಕೊಟ್ಟರು. ಮೊದಲು 7.5 ಪಾಯಿಂಟ್ ಇತ್ತು, ಈಗ 10 ಪಾಯಿಂಟ್ ಮಾಡಿದರು. ಟ್ಯಾಕ್ಸ್ ಆ್ಯಂಡ್ ಫಿಸ್ಕಲ್ ಎಫರ್ಟ್ಸ್ ಅದ್ರ ಸಂಬಂಧ 2.5 ಪಾಯಿಂಟ್ ಮಾಡಿದರು. ಈ ರೀತಿ 14ನೇ ಮತ್ತು 15ನೇ ಹಣಕಾಸಿನಲ್ಲಿ ಈ ರೀತಿಯ ಬದಲಾವಣೆ ಮಾಡಿದರು. ಈ 15ನೇ ಹಣಕಾಸಿನ ಮೂಲಕ ನಮ್ಮ ರಾಜ್ಯಕ್ಕೆ ಸುಮಾರು 2,80,000 ಕೋಟಿ ರೂಪಾಯಿ ಅಡಿಷನಲ್ ಬೆನಿಫಿಟ್ ಅನ್ನು ಕೇಂದ್ರ ಸರ್ಕಾರದಿಂದ ನಮ್ಮ ಇದಕ್ಕೆ ಬಂದಿದೆ. ಆದ್ರೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ, ನಿಮ್ಮ ಪಾಯಿಂಟ್ ಅಲ್ಲಿ ಚೆನ್ನಾಗಿದೆ, ಮತ್ತೆ ಟೈಮ್ ಸ್ವಲ್ಪ ಸಮಸ್ಯೆ ಆಗ್ತಾ ಉಂಟು ನಮಗೆ. ಸರ್ ಆದಷ್ಟು ಭಾಳ ಡಿಸ್ಟರ್ಬ್ ಮಾಡಿದ್ರು. ಅಲ್ಲ, 1 ಗಂಟೆ ಆಯ್ತು, 45 ಮಿನಿಟ್ಸ್ ಇಸ್ ಟಾಕಿಂಗ್. ಕೊಡುವ ಎಲ್ಲರೂ ಮಾತಾಡ್ಬೇಕಲ್ಲ, ಅಲ್ಲಿದ್ದಾರೆ ಅಲ್ಲಿ ಎಲ್ಲ ಮಾತಾಡಿದ್ದಾರೆ. ಆಯ್ತು, ಅವ್ರದ್ದು ಮಾತಾಡೋರಿಲ್ಲ, ಬರೀ 3 ಜನ ಮಾತಾಡೋರ್ದು ನಾವು. ಆಯ್ತು, ಅಷ್ಟು ಮಾತ್ರ ರಿಟರ್ನ್ ಕೊಡ್ತೇವೆ ನಿಮ್ಗೆ. 3 ಜನ ಅದ, ನೀವು ಅಶೋಕ್ ಅವರು ಒಂದು ರೌಂಡ್ ಮುಗಿದ ನಂತರ ಮತ್ತೆ ಕೊಡ್ತೇವೆ. ಮಾತಾಡೋದು ಫಿನಿಶ್ ಇಟ್ ಫಾಸ್ಟ್. ಅಲ್ಲಿ ನಿಮ್ಮ ಪಾಯಿಂಟ್ ಎಲ್ಲ ಕರೆಕ್ಟ್ ಇದೆ, ಬೇಗ 24 ಗಂಟೆ ಕೂತ್ಕೊಂಡು ಕೇಳ್ಬಹುದು. ಮತ್ತೆ ಇಲ್ಲಿ ಪುರ್ಸೋದಿಲ್ಲ, ನಾವು ನಾಳೆ ಮುಗಿಸ್ಬೇಕಲ್ಲ. ಅದಕ್ಕಾಗಿ ಈಗ ಆದಷ್ಟು ಬೇಗ ಮುಗಿಸಿ ಬೇರೆಯವರು ಮಾತಾಡ್ತಾರೆ, ಎಲ್ಲ ಮಾತಾಡ ಟೈಮ್ ಸಿಗ ಮತ್ತೆ ನಿಮ್ಗೆ ಕೊಡ್ತೇವೆ ಸೆಕೆಂಡ್ ರೌಂಡ್. ಈಗ ನೀವು ಉಪನಾಯಕರಿದ್ದಾಗ ನಾವ್ ಹಿಂಗೇನಾರು ಮಾಡಿದ್ವಾ? ನಾನು ಮ್ಯಾಕ್ಸಿಮಮ್ ಅವಕಾಶ ಸ್ವಲ್ಪ ನೆನೆಸ್ಕೊಳ್ಳಿ. ನೀವು ಎಷ್ಟು ಒಂದು ನಿಮಿಷ ಕುತ್ಕೋತಿರ್ಲಿಲ್ಲ ಅಲ್ಲಿ. ಏನು ಮಾಡ್ತೇವೆ ನಿಮಗೆ, ನಮ್ ಜಿಲ್ಲೆ ಇರೋ ಕಾರಣಕ್ಕೆ ಎಲ್ಲ ಬೆಂಬಲ ಕೊಟ್ಟಿದ್ವಿ. ಈಗ ನಮ್ಮ ಉಪನಾಯಕರು ಮಾತಾಡ್ಬೇಕಾದ್ರೆ ನೀವು ಹಿಂಗ್ ತೊಂದರೆ ಎಲ್ಲಕ್ಕಿಂತ ಜಾಸ್ತಿ 45 ಮಿನಿಟ್ಸ್ ಮಾತಾಡಿ ಲೆಟ್ ಇಟ್ ಫಾಸ್ಟ್. ಇಲ್ಲ, ಖಾದರ್ ಅವರ ಕುರ್ಚಿಗೆ ಗಂಬಂಟಿಸಿ ನಿಮಗೆ ಕ್ಲೋಸ್ ಆಗುವಂತ ಸರ್ಟನ್ ವಿಷಯಗಳನ್ನ ನೆಕ್ಸ್ಟ್ ಮಾತಾಡ್ತೇನೆ. ನಿಮ್ಮ ಆತ್ಮಕ್ಕೆ ಸಮೀಪ ಇರುವಂತ ವಿಷಯಗಳನ್ನು ಕೂಡ ಮಾತಾಡ್ತೇನೆ. ಅಲ್ಲ, ಕರೆಕ್ಟ್. ಈಗ ನನ್ನ ಆತ್ಮ ನಿಮ್ಮ ಹತ್ರ ಉಂಟು, ಮನಸ್ಸೆಲ್ಲ ಈ ಕಡೆ ಉಂಟು. ಅದೇನ್ ಮಾಡುದು ಈಗ ಅದಕ್ಕೆ ಕನ್ಫ್ಯೂಸ್ ಫಾಸ್ಟ್ ಆಗ್ಬೇಕಲ್ಲ, ಎಲ್ಲರಿಗೂ ಕೊಡ್ಬೇಕಲ್ಲ. ನಾನು ಸ್ವಲ್ಪ ಮಾತಾಡ್ಲಿಕ್ಕೆ ಬಿಡಿ ಅವರಿಗೆ. ಅಂಕಿ ಸಂಖ್ಯೆಗಳದ್ದು ಸ್ವಲ್ಪ ನಾನು ಬಂದ್ ಮಾಡ್ತೇನೆ. ಅಂದ್ರೆ ಡೀಟೇಲ್ ನಿಮ್ಮ ಪಾಯಿಂಟ್ ಹೇಳಿ. ನಮ್ಮ ಅಂಕಿ ಸಂಖ್ಯೆಗಳ ಬಗ್ಗೆ ಬಂದ್ ಮಾಡ್ತೇನೆ. ಈಗ ನಾನು ಮಾನ್ಯ ಅಧ್ಯಕ್ಷರೇ, ನಾವು ಈಗ ಒಂದು ರಾಜಕಾರಣ ಬಿಟ್ಬಿಡೋಣ. ರಾಜಕಾರಣ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಏನು ಮಾಡಿದರು, ಅವ್ರು ಏನು ಮಾಡಲಿಲ್ಲ, ಅವ್ರು ಯಾರಿಗೆ ಹಿಂದುಳಿದವ್ರಿಗೆ ಏನು ಕೊಡ್ತೇವೆ ಅಂತ ಹೇಳಿದ್ರು, ಏನು ಕೊಡಲಿಲ್ಲ, ಎಸ್ಸಿಗಳಿಗೆ ಏನು ಕೊಡ್ತಿದ್ರು ಕೊಡಲಿಲ್ಲ, ಅದ್ರ ಬಗ್ಗೆ ನಾ ಎಲ್ಲ ಹೇಳಿದೆ. ಈಗ ರಾಜಕಾರಣ ಬಿಟ್ಟು ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಇನ್ನೊಂದು ಸ್ವಲ್ಪ ವಿಷಯಗಳನ್ನು ನಿಮ್ಮ ಮುಂದೆ ತೊಗೊಂಡ್ಬರ್ತೇನೆ. ಮಾನ್ಯ ಅಧ್ಯಕ್ಷರೇ, ಈ ಬಜೆಟ್ದಲ್ಲಿ ನಮ್ಮ ಶಿಕ್ಷಣ ಇಲಾಖೆಗೆ 44,422 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದ ಬಜೆಟ್ದಲ್ಲಿ ಕೃಷಿ ಇಲಾಖೆ, ಪಶುಸಂಗೋಪನಾ ಇಲಾಖೆ, ಮೀನುಗಾರಿಕೆ ಇಲಾಖೆ, ಈ ರೀತಿ ಬೇರೆ ಬೇರೆ ಕೃಷಿಗೆ ಸಂಬಂಧಪಟ್ಟಂಥ ಇಲಾಖೆಗಳದಾವಲ್ಲ, ಆ ಎಲ್ಲ ಇಲಾಖೆಗಳಿಗಿಂತ ಹೆಚ್ಚು ದುಡ್ಡು ಇವತ್ತು ನಮ್ಮ ಶಿಕ್ಷಣ ಇಲಾಖೆಗೆ ಕೊಟ್ಟೈತೆ. 44,422 ಕೋಟಿ. ನಮ್ಮ ಇಡೀ ರಾಜ್ಯದಲ್ಲಿ ಎಷ್ಟು ಶಾಲೆಗಳಿದಾವೆ, ಎಷ್ಟು ಶಾಲೆಗಳಿದಾವೆ? 49,679 ಶಾಲೆಗಳಿದಾವೆ ನಮ್ಮ ಶಾಲೆ. ವಿದ್ಯಾರ್ಥಿಗಳು ಎಷ್ಟು ಕಲಿತಿದ್ದಾರೆ? 42,66,000 ರೂಪಾಯಿ. ನಾವು ಪರ್ ಸ್ಟೂಡೆಂಟ್ ಖರ್ಚು ಮಾಡ್ತಿರುವಂಥ ಖರ್ಚು ಎಷ್ಟು ಪರ್ ಸ್ಟೂಡೆಂಟ್ ನಮ್ಮ ರಾಜ್ಯ ಸರ್ಕಾರ ಎಷ್ಟು ಖರ್ಚು ಮಾಡತ್ತಿತ್ತು? ಮಾನ್ಯ ಅಧ್ಯಕ್ಷರು ಇದನ್ನು ಲೆಕ್ಕ ಹಾಕಿದ್ರೆ ನಮ್ಗೆಲ್ಲರಿಗೂ ಗಾಬರಿ ಆಗ್ತೈತಿ. ಎಲ್ಲ ಸದಸ್ಯರಿಗೆ ನಾನು ಈ ಗಮನ ಸೆಳೆಸಾಕ ಇಚ್ಛೆ ಪಡ್ತೇನೆ. ಪ್ರತಿಯೊಂದು ವಿದ್ಯಾರ್ಥಿ ಮೇಲೆ ಸರ್ಕಾರಿ ಶಾಲೆಯಲ್ಲಿ, ಪ್ರತಿಯೊಂದು ವಿದ್ಯಾರ್ಥಿ ಮೇಲೆ ಮಾನ್ಯ ಅಧ್ಯಕ್ಷರು ನಮ್ಮ ಸರ್ಕಾರಿ ಶಾಲೆಯಲ್ಲಿ 1,04,114 ರೂಪಾಯಿ ಖರ್ಚು ಮಾಡ್ತೇವೆ ನಾವು. ಸರ್ಕಾರಿ ಶಾಲೆಯಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗೆ 1,04,114. ನಮ್ಮ ಈ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಯ ಪರಿಸ್ಥಿತಿ ಇವತ್ತೇನೈತಿ? ನಾನು ಒಂದು ಬಹಳ ಸೀರಿಯಸ್ ಸಜೆಷನ್ ಸರ್ಕಾರಕ್ಕೆ ಕೊಡ್ತಾ ಇದ್ದೇನೆ. ನಮ್ಮ
ರಾಜ್ಯದಲ್ಲಿ ಸುಮಾರು 1 ಲಕ್ಷದ ಚಿಲ್ಲರ ಟೀಚರ್ ಸರ್ಕಾರಿ ಟೀಚರ್ಗಳು 1,73,647 ಸರ್ಕಾರಿ ಟೀಚರ್ಗಳು ಅದಾರ. ಅಂದ್ರೆ ಸರ್ಕಾರದ ಆಲ್ಮೋಸ್ಟ್ ಅರೌಂಡ್ 50% ಸ್ಟಾಫ್ ಸರ್ಕಾರದ ನಮ್ಮ ಶಿಕ್ಷಕರಿದ್ದಾರೆ. ಈ ಶಿಕ್ಷಣ ಇಲಾಖೆ ಏನೈತಿ, ಹೆಸರಿಗೆ ಶಿಕ್ಷಣ ಇಲಾಖೆ ಮಾನ್ಯ ಅಧ್ಯಕ್ಷರೇ, ಈ ಶಿಕ್ಷಣ ಇಲಾಖೆ ನಿಜವಾಗಿ ನಾವು 2 ಭಾಗ ಮಾಡಬೇಕು. ಒಂದು ಶಿಕ್ಷಕರ ಇಲಾಖೆ ಮಾಡಬೇಕು, ಯಾಕಂದ್ರೆ ಇವತ್ತಿಷ್ಟು ದೊಡ್ಡ ಪ್ರಮಾಣದ ಶಿಕ್ಷಕರು ಏನದಾರಲ್ಲ ಅವ್ರದ್ದು ಬೇಡಿಕೆಗಳನ್ನು ನಾವು ಈಡೇರ್ಸಕ್ಕೆ, ಅವ್ರಿಗೆ ಬೇಕಾದಂಥ ಅವಶ್ಯಕತೆಗಳನ್ನು ಪೂರೈಕೆ ಮಾಡಕ್ಕೆ ಇನ್ನೊಂದು ಶಿಕ್ಷಣ ಇಲಾಖೆ ಮಾಡಬೇಕು. ಇವತ್ತಿನ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಣ, ಶಾಲೆ ಮತ್ತು ಶಿಕ್ಷಕರು ಈ 3 ಭಾಳ ಒಂದು ನಮ್ಮ ರಾಜ್ಯದಲ್ಲಿ ಶಿಕ್ಷಣ ನಡಿಬೇಕಂದ್ರೆ ಶಿಕ್ಷಣ, ಶಾಲೆ, ಶಿಕ್ಷಕರು ಭಾಳ ಇಂಪಾರ್ಟೆಂಟ್. ಆದ್ರೆ ಅಲ್ಲಿ ಮಿನಿಸ್ಟ್ರು, ಸೆಕ್ರೆಟರಿ, ಕಮಿಷನರು, ಡೈರೆಕ್ಟ್ರು ಎಲ್ಲರದು ಟೈಮ್ ಹೋಗೋದು ಕೇವಲ ಶಿಕ್ಷಕರ ಸಂಬಂಧ. ಶಿಕ್ಷಣದ ಸಂಬಂಧ ಟೈಮೇ ಇಲ್ಲ. ಹಾಗಾಗಿ ಈ ಡಿಪಾರ್ಟ್ಮೆಂಟ್ ಅನ್ನು ಸ್ಪ್ಲಿಟ್ ಮಾಡಿ, ಶಿಕ್ಷಣ ಇಲಾಖೆಯನ್ನು ಸ್ಪ್ಲಿಟ್ ಮಾಡಿ ಶಿಕ್ಷಕರಿಗೆ ಒಂದು ಇಲಾಖೆ ಮಾಡಬೇಕು, ಶಿಕ್ಷಣಕ್ಕೆ ಒಂದು ಇಲಾಖೆ ಮಾಡಬೇಕು. ಮಾನ್ಯ ಅಧ್ಯಕ್ಷರೇ, ತಾವೊಂದು ಬಹಳ ಉತ್ತಮ ಸಲಹೆಯನ್ನು ಕೊಟ್ಟಿದ್ರಿ. ನಮ್ಮ ರಾಜ್ಯದಲ್ಲಿ ಅದಕ್ಕೆ ಬಹಳ ಕ್ರಿಟಿಸಿಸಮ್ ಬಂತು. ನಾನು ಆ ವಿಷಯದ ಬಗ್ಗೆ ಬರ್ತೇನೆ. ಇವತ್ತು ಬಜೆಟ್ ಇದ್ದ ಸರ್ ಇದು. ಇವತ್ತು ನಾನು MBA ಮಾಡ್ಬೇಕಾದ್ರೆ ನಮಗೊಂದು ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ ಇರ್ತಿತ್ತು. ಅಂದ್ರೆ ನಮ್ಮ ಜೊತೆ ಇದ್ದಂಥ ಕ್ಲಾಸ್ಮೇಟ್ಗೆ ಅವನು 1 ವಾರ ನಾವು ಅಬ್ಸರ್ವ್ ಮಾಡ್ಬೇಕು, ಅವ್ನು ಏನು ಒಳ್ಳೇದು ಮಾಡ್ತಾನೆ, ಕೆಟ್ಟ ಮಾಡ್ತಾನೆ, ಅವನಲ್ಲಿ ಏನು ಚಲೋ ಅದಾವ, ಕೆಟ್ಟದಾವು. ಅದ್ರ ಮೂಲಕ ನಾವು 1 ವಾರ ತನಕ ಮಾತಾಡುವಂಗಿಲ್ಲ, ಅವನ ಬಗ್ಗೆ ಏನು ಹೇಳುವಂಗಿಲ್ಲ, ಫೀಡ್ಬ್ಯಾಕ್ ಕೊಡುವಂಗಿಲ್ಲ, ಸುಮ್ಮನೆ ಕುತ್ಕೊಂಡು ನೋಡಿ ಅವ್ರನ್ನ ಅಬ್ಸರ್ವ್ ಮಾಡಿ ಅವಾಗ ನಮ್ಗೆ ಗೊತ್ತಾಗ್ತೈತಿ ನಾ ಏನು ತಪ್ಪು ಮಾಡತ್ತೀನಿ, ನಾ ಏನಿದು ಅಂತೇಳಿ. ಈ ರೀತಿಯ ಒಂದು ಪ್ರೋಗ್ರಾಮ್ ಇತ್ತು ನಾ MBA ಮಾಡ್ಬೇಕಾದ್ರೆ. ನನ್ನ ಕ್ಲಾಸ್ಮೇಟ್ ಒಬ್ಬ ಜಪಾನ್ದಾವಿದ್ದ. ನಾ ಅವನ್ನ ಎಲ್ಲಿ ಕೆಲಸ ಮಾಡ್ತಾನೆ ಅಥವಾ ಎಲ್ಲಿ ಇರ್ತಾನೋ ಅಲ್ಲೇ ಹೋಗಿ ನೋಡ್ಬೇಕಾಗಿತ್ತು. ಅವ್ನು ದೊಡ್ಡ ಕಂಪ್ನಿಯ ದೊಡ್ಡ ಪೋಸ್ಟಲ್ಲಿದ್ದ. 1 ವಾರ ನಾ ಅವನ ಜೊತೆ ಇದ್ದು ಅವನ್ನ ಅಬ್ಸರ್ವ್ ಮಾಡುವಂಥ ಅವಕಾಶ ನನಗೆ ಸಿಕ್ಕಿತ್ತು. ಅವಾಗ ನಾನಲ್ಲಿ ಜಪಾನ್ದಲ್ಲಿ, ಟೋಕಿಯೋದಲ್ಲಿ ಇದ್ದಾಗ ನಾ ಅವ್ನಿಗೆ ಹೇಳಿದೆ, ನಿಮ್ಮ ದೇಶ ಇಷ್ಟು ಸ್ವಚ್ಛ ಐತಿ, ನಿಮ್ಮ ದೇಶ ಇಷ್ಟು ಕ್ಲೀನ್ ಐತಿ, ಇದು ಹೆಂಗೆ, ಈ ಕಲ್ಚರ್ ಹೆಂಗೆ ಬಂದೈತಿ ನಿಮ್ಮ ದೇಶದಲ್ಲಿ ಅಂತೇಳಿ. ಹೇಳಿದ, ನಿಂಗೆ ನಾಳೆ ಮುಂಜಾನೆ 8 ಗಂಟೆಗೆ ತಯಾರಿರು, ಒಂದು ಫುಲ್ ಡೇ ನನ್ನ ಜೊತೆ ಸ್ಪೆಂಡ್ ಮಾಡೋ, ನಾನು ನಿಂಗೆ ಏನಂತ ಹೇಳ್ತೇನೆ. ನಾನು ಅವ್ನು ಅಬ್ಸರ್ವ್ ಮಾಡೋದು ಮುಗಿದಿತ್ತು. ನಾ ಮುಂಜಾನೆ ನಾನು ಕರ್ಕೊಂಡು ಹೋದ. ಎಲ್ಲಿ ಕರ್ಕೊಂಡು ಹೋದ ಅಧ್ಯಕ್ಷರೇ? ನಾನು ಒಂದು ಶಾಲೆಗೆ ಕರ್ಕೊಂಡು ಹೋದ, ಜಪಾನಿನ ಒಂದು ಶಾಲೆ. ಆ ಜಪಾನಿನ ದೊಡ್ಡ ಶಾಲೆ, ಸರ್ಕಾರಿ ಶಾಲೆ. ಅಲ್ಲಿ ಪ್ರೈವೇಟ್ ಶಾಲೆಗಳು ಭಾಳ ಕಡಿಮೆ. ಆ ಸರ್ಕಾರಿ ಶಾಲೆಯಲ್ಲಿ ಹೋದ ಕೂಡಲೇ ಅಲ್ಲೇನಿತ್ತು, ಫಸ್ಟ್ ಶುರುವಾತಿಗೆ ಶಾಲೆಯಲ್ಲಿ ಎಲ್ಲ ಹುಡುಗರು ಚಪ್ಪಲ್ ಬಿಡ್ತಾರೆ ಹೊರಗೆ. ಅದಾದ್ಮೇಲೆ ನಾನು ಆ ಶಾಲೆಯನ್ನು ಅಬ್ಸರ್ವ್ ಮಾಡಿದ್ದೆ ಅಧ್ಯಕ್ಷರೇ. ಆ ಶಾಲೆಯಲ್ಲಿ ನಾ ಕೇಳಿದೆ, ಇಷ್ಟು ದೊಡ್ಡ ಕ್ಯಾಂಪಸ್ ಐತಿ, ಇದನ್ನು ಸ್ವಚ್ಛ ಮಾಡೋಕೆ ಎಷ್ಟು ಜನ ಅದಾರ ಅಂತ ಕೇಳಿದೆ. ಅವನಕ್ಕ, ಈ ಪೂರ್ತಿ ಇಡೀ ಶಾಲೆಯನ್ನು ನಮ್ಮ ಮಕ್ಕಳು ಸ್ವಚ್ಛ ಮಾಡ್ತಾರಂತ, ನಮ್ಮ ಮಕ್ಕಳು ಶಿಕ್ಷಕರು ಕೂಡಿ ಈ ಶಾಲೆಯನ್ನು ಸ್ವಚ್ಛ ಮಾಡ್ತಾರಂತ. ನಾನು ಸಂಜೆ ತನಕ ಇದ್ದೆ, ಆ ಶಾಲೆ ಹೋಗಿ ನೋಡಿದೆ. ಸಂಜೆಗೆ ಕರೆಕ್ಟ್ 45 ನಿಮಿಷದ ಅವ್ರಿಗೊಂದು ಪಿರಿಯಡ್ ಇತ್ತು. ಇಡೀ ಶಾಲೆಯಲ್ಲಿ ಮ್ಯೂಸಿಕ್ ಹಚ್ಚಿದ ಕೂಡ ಮಕ್ಕಳು, ಶಿಕ್ಷಕರು, ಅಲ್ಲಿರುವಂಥ ಶಿಕ್ಷಕೇತರ ಸಂಬಂಧಿ ಎಲ್ಲರೂ ಕೂಡಿ ಶಾಲೆಯನ್ನು ಸ್ವಚ್ಛ ಮಾಡಿದ್ರು, ಇನ್ಕ್ಲೂಡಿಂಗ್ ಟಾಯ್ಲೆಟ್, ಇನ್ಕ್ಲೂಡಿಂಗ್ ಶೌಚಾಲಯ. ಅವ್ರಿಗೆ ಡಿಸಿಗ್ನೇಟೆಡ್ ಏರಿಯಾ ಇತ್ತು. ಈ ಟೇಬಲ್ ನೀವು ಸ್ವಚ್ಛ ಮಾಡಬೇಕು, ಈ ಗಾಡಿ ಈ ಸ್ವಚ್ಛ ಮಾಡಬೇಕು, ಈ ಕಿಟಕಿ ಈ ಮಗ ಸ್ವಚ್ಛ ಮಾಡಬೇಕು. ಅವ್ರಿಗೆಲ್ಲ ಟೂಲ್ಸ್ ಇದ್ದು, ಎಲ್ಲರೂ ಕೂಡಿ ಎಲ್ಲದೂ ಸ್ವಚ್ಛ ಮಾಡಿದರು. ಆ ಚಿಕ್ಕವ್ರು ಇದ್ದಾಗ ಆ ಸ್ವಚ್ಛತೆ ಏನು ಸಂಸ್ಕೃತಿಯನ್ನು ಅಲ್ಲಿ ಹಾಕ್ತಾರ. ಇವತ್ತು ಇಡೀ ದೇಶ, ಇವತ್ತು ಅದು ಸ್ವಚ್ಛ ದೇಶ. ಇಡೀ ದೇಶದಲ್ಲಿ ಆ ಸಂಸ್ಕೃತಿ ಇದೆ. ನಾವು ನಮ್ಮ ಮನೆಯಲ್ಲೆಲ್ಲ ಕೆಲಸ ಮಾಡ್ತೀವಿ. ನಾನು ವ್ಯಾಪಾರಕ್ಕೆ ಮೊದಲನೇ ಸರ್ತಿ ಹೋದಾಗ ನಮ್ಮ ತಂದೆಯವ್ರು ನನಗೇನು ಹೇಳಿದ್ರು, ನೀನು ಯಾವ ಟೇಬಲ್ ಇದೆ ಅಲ್ಲಿ ಒಂದು ಸ್ವಚ್ಛ ಅರ್ಬಿ, ಒಂದು ಬಟ್ಟೆ ಇಟ್ಕೋ, ಅದ್ರ ಪಕ್ಕದಲ್ಲಿ ಒಂದು ಕಸಬರ್ಗಿ ತಗೋ, ನಿನ್ನ ರೂಮ್ ನೀ ಸ್ವಚ್ಛ ಮಾಡ್ಕೋಬೇಕು, ನಿನ್ನ ಟೇಬಲ್ ನೀ ಸ್ವಚ್ಛ ಮಾಡ್ಕೋಬೇಕು, ಅದಾದ್ಮೇಲೆ ನೀನು ಕೆಲಸಕ್ಕೆ ಹೋಗ್ಬೇಕು ಅಂತ ಹೇಳಿದ್ರು ಬೆಳಗ್ಗೆ. ನಾನು ಆ ಕೆಲಸ ಮಾಡ್ತಿದ್ದೆ. ನಾನು ಇಂಜಿನಿಯರಿಂಗ್ ಮುಗಿಸಿ ಬಂದ್ರು ಕೂಡ ನಾನು ಅದು ಕೆಲಸ ಮಾಡಿದ್ದೆ. ಸೊ ಇವತ್ತು ನಮ್ಮ ರಾಜ್ಯದಲ್ಲಿ ಇದ್ರ ಬಗ್ಗೆ ಬಹಳ ಮಡಿವಂತಿಕೆ ಐತೆ. ಜಾಪಾನಲ್ಲಿ ಮಕ್ಕಳು ಸೇರಿ ಸ್ಕೂಲ್ ಸ್ವಚ್ಛತೆ ಮಾಡ್ತಿದ್ದಾರೆ. ಇಲ್ಲಿಗ ನೀವು ಸರಿ ವಿಧಾನಸಭೆ ಸ್ವಚ್ಛ ಮಾಡ್ಬೇಕಾಗ್ತದೆ ಒಮ್ಮೆ ಕಂಪ್ಲೀಟ್. ವಿಧಾನಸೌಧ ಸ್ವಚ್ಛ ಮಾಡ್ಬೇಕಾಯ್ತು, ಬಹಳ ರೀತಿಯಿಂದ ಸ್ವಚ್ಛ ಮಾಡ್ಬೇಕಾಯ್ತು. ಅಂದ್ರೆ ಈಗೇನು ಕೊನೆ 45 ನಿಮಿಷ ಇರ್ಬೇಕಾ ನಾವೀಗ? ಅದು ಹೇಳಿ ಏನು ಅಂತ ನಿಮ್ಮ ಒಗಟ್ಟು ಅರ್ಥ ಆಗ್ಬೇಕಲ್ಲ ನಮಗೆ. ನೆಕ್ಸ್ಟ್ ನಮ್ಗೆ ಪ್ರೋಗ್ರಾಮ್ ಅದು ಈಗ ಶಾಸಕರಿಗೆ 1 ಡೇ. ಮಾನ್ಯ ಅಧ್ಯಕ್ಷರೇ, ಇದು ಈ ರೀತಿಯ ಸ್ವಚ್ಛತಾ ಕಲ್ಚರ್ ನಮ್ಮ ಶಾಲೆಗಳಲ್ಲಿ ಶುರು ಆಗ್ಬೇಕಾಯ್ತು. ಅದಕ್ಕೆ ಭಾಳ ವಿರೋಧ ಬಂತು. ಯಾಕೆ ವಿರೋಧ ಬಂತು ನನಗೆ ಗೊತ್ತಾಗಲಿಲ್ಲ. ನಾವು ಹೆಮ್ಮೆಯಿಂದ ನಮ್ಮ ಮಕ್ಕಳ ಕಡೆಯಿಂದ ಎಲ್ಲ ಕೆಲಸ ಮಾಡಿಸ್ಬೇಕು ನಾವು.
ಅವ್ರು ಆ ಕೆಲಸ ಮಾಡಿದಾಗ ನಮ್ಮ ದೇಶದಲ್ಲಿ ಸ್ವಚ್ಛತೆ ಸಂಸ್ಕೃತಿ ಬರ್ತೈತಿ. ಹಾಗಾಗಿ ಇದು ಪ್ರತಿಯೊಂದು ಈ ಮಕ್ಕಳ ಕಡೆಯಿಂದ ಅದ್ ಮಾಡಿಸ್ಬಾರ್ದು, ಇದು ಮಕ್ಕಳ ಕಡೆಯಿಂದ ಎಲ್ಲ ಕೆಲಸ ಮಾಡಿಸ್ಬೇಕು ನಾವು. ಆವಾಗ ಅವ್ರ ಮಕ್ಕಳು ಈ ದೇಶದ ಒಳ್ಳೆ ಸಂಪೂರ್ಣ ನಾಗರಿಕರಾಗಿ ತಯಾರಾಗಕ್ಕೆ ಅನುಕೂಲ ಆಗ್ತೈತಿ. ಮಾನ್ಯ ಅಧ್ಯಕ್ಷರೇ, ನಾನು ಶಾಸಕನಾದ್ಮೇಲೆ ಮೊದಲೇ ಸರ್ತಿ ಒಂದು ಶಾಲೆಗೆ ಹೋದೆ. ಆ ಶಾಲೆಯಲ್ಲಿ ನಾ ಕೇಳಿದೆ, ಇಲ್ಲೇ 1ನೇ ಕ್ಲಾಸಿಗೆ ಎಷ್ಟು ಹುಡುಗರು ಅದಾರಂತೆ. ಅವರು ಒಂದು ಸಂಖ್ಯೆ ಹೇಳಿದರು. ಅದಾದ್ಮೇಲೆ ಲೋವರ್ KGಯಲ್ಲಿ ಎಷ್ಟದಾರ, ಅಪ್ಪರ್ KG ಎಷ್ಟದಾರ ಅಂತ ಕೇಳಿದೆ. ಲೋವರ್ KG ಅಪ್ಪರ್ KG ಇಲ್ಲ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಅಂತ ಹೇಳಿದರು. ನನಗೆ ಆಶ್ಚರ್ಯ ಆಯ್ತು. ಮತ್ತೆ ನಮ್ಮ ಆ ಶಾಲೆ ಮುಖ್ಯಾಧ್ಯಾಪಕ ಕೇಳಿದೆ, ನಿಮ್ಮ ಮಕ್ಕಳು ಯಾವ ಕ್ಲಾಸಿಗೆ ಶಾಲೆ ಸೇರಿದರು? ಇಲ್ಲ ಸರ್, 4 ವರ್ಷಕ್ಕೆ ಶಾಲೆ ಸೇರಿದರು. ಅವ್ರನ್ನೆಲ್ಲಿ ಕಳಿಸಿದ್ರಿ ಅಂತ. ಬೇರೆ ಕಡೆ ಕಳಿಸಿದ್ವಿ ಅಂತ ಹೇಳಿದ್ರು. ನನ್ನ ಜೊತೆ ಶಾಲೆ ಸುಧಾರಣಾ ಸಮಿತಿಯ ಸದಸ್ಯರಿದ್ದರು. ಅವ್ರಿಗೆ ಕೇಳಿದೆ ನಾನು, ನಿಮ್ಮ ಮಕ್ಕಳನ್ನ ಎಲ್ಲಿ ಕಳಿಸಿದ್ರಿಪ್ಪ? ಎಲ್ಲರೂ ಹೋಯ್ತಲ್ಲ 4ನೇ ವರ್ಷಕ್ಕೆ ಬೇರೆ ಬೇರೆ ಶಾಲೆಗೆ ಕಳಿಸಿದ್ರು. ನಾನು ಅವಾಗ ಒಂದು ವಿಚಾರ ಮಾಡಿದ್ದೆ, ನಮ್ಮ ಸರ್ಕಾರಿ ಶಾಲೆಯಲ್ಲಿ ಲೋವರ್ KG ಅಪ್ಪರ್ KG ಶುರು ಆಗ್ಬೇಕಂತೇಳಿ. ನಾನು ನನ್ನ ಕ್ಷೇತ್ರದಲ್ಲಿ 3 ವರ್ಷ ಸುಮಾರು 70ರಷ್ಟು ಸರ್ಕಾರಿ ಶಾಲೆಯಲ್ಲಿ ಸ್ವಂತ ಖರ್ಚಿನಿಂದ ಅಲ್ಲಿ ಇರುವಂಥ ನಮ್ಮ ಶಾಲಾ ಸುಧಾರಣಾ ಸಮಿತಿಯ ಸದಸ್ಯರ ಸಹಕಾರ ತೆಗೆದುಕೊಂಡು, ಒಬ್ಬರು ಹುಡೇದ್ ಮನೆ ಅಂತೆ BO ಇದ್ರು, ಹುಸೇನ್ ಹುಡೇದ್ ಮನೆ ಅಂತೇಳಿ, ಅವರು ಭಾಳ ಕೋಆಪರೇಟ್ ಮಾಡಿದರು. ಅವ್ರ ಸಹಕಾರದಿಂದ ನಾನು 70ರಷ್ಟು ಶಾಲೆಗಳಲ್ಲಿ ನಾನು ಲೋವರ್ KG ಅಪ್ಪರ್ KG ಶುರು ಮಾಡಿದರೆ ಸುಮಾರು 2300 ವಿದ್ಯಾರ್ಥಿಗಳ ಸಂಖ್ಯೆ ಆನ್ ಎವರೇಜ್ ನನ್ನ ಶಾಲೆಯಲ್ಲಿ ಹೆಚ್ಚಾಯಿತು. ಇಡೀ ರಾಜ್ಯದಲ್ಲಿ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ಬೇಕಾರ ನನ್ನ ಕ್ಷೇತ್ರದಲ್ಲಿ ಕಡಿಮೆ ಆಯಿತು. ಇದೊಂದು ಸಣ್ಣ ವಿಷಯ ನಮ್ಮ ಶಿಕ್ಷಣ ಇಲಾಖೆಗೆ ಗೊತ್ತಾಗಿದ್ದಿಲ್ಲ. ಇವತ್ತು ಇಡೀ ರಾಜ್ಯದಲ್ಲಿ ಲೋವರ್ KG ಅಪ್ಪರ್ KG ಶುರು ಮಾಡ್ಬೇಕಂತ ಮಾಡಿದ್ದಾರೆ. ನಾವೊಂದು 7-8 ಸಜೆಷನ್ ಇದ್ರ ಬಗ್ಗೆ ಇಟ್ಟಿದ್ದೇನೆ. ನಮ್ಮ ಮಾನ್ಯ ಮಂತ್ರಿಗಳ ಎಲ್ಲ ನಮ್ಮ ಸದಸ್ಯರು ಹೇಳ್ತಾ ಇದ್ದಾರೆ. ನಮ್ಮ ಒಬ್ಬ ಸದಸ್ಯರು ಇಲ್ಲ, ಇನ್ನೊಂದು ಹಾಫ್ ಅನ್ ಅವರ್ದಲ್ಲಿ ನಾನು ಮುಗಿಸ್ತೇನೆ. ಜಾಸ್ತಿ ಟೈಮ್ ಮತ್ತೆ ನಿಮ್ಮದು ಕೂತ್ಕೊಂಡು ಮಾತಾಡ್ತಾರೆ ಲಾಂಚ್. ನಾನು ನಮ್ಮ 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 ಅವ್ರು ಮಾತಾಡಿದ ನಿಮ್ಮ ಜೊತೆ ಅಲ್ಲಿಗೆ ಈಗ 1 ಗಂಟೆ ಮಾತಾಡಿ ನೀವು ಇರಲಿಲ್ಲ, ಈಗ ಬಂದ್ರಿ. ಹೌದಾ? ಈಗ ನೀವು ಯಾಕೆ ಬಂದ್ರಿ? ನಮ್ಮ ಎಲ್ಲ ಶಾಸಕರು ಮಾತಾಡಿದ್ರು, ಇಲ್ಲ ಇಂಗ್ಲಿಷ್ ಶಾಲೆಗಳು ಬೇಕು, ಇಂಗ್ಲಿಷ್ ಶಾಲೆಗಳು ಬೇಕು, ನಮ್ಮ ಎಲ್ಲ ಬಡವರಿಗೂ ಕೂಡ ಇಂಗ್ಲಿಷ್ ಕಲಿಸ್ಬೇಕಂತ. ಇದು ಬಹಳ ಡೇಂಜರಸ್ ಟ್ರೆಂಡ್ ಅಧ್ಯಕ್ಷರೇ. ಇಂಗ್ಲಿಷ್ ಶಾಲೆ ಏನೈತಲ್ಲ, ಒಂದು ದೇಶದ ಸಂಸ್ಕೃತಿ ಹೋಗ್ಬೇಕಂತಂದ್ರೆ ಮೊದಲು ಭಾಷೆ ಹೋತಂದ್ರೆ ಆ ದೇಶದ ಸಂಸ್ಕೃತಿ ಹೋದಂಗೆ. ಹಾಗಾಗಿ ನಮ್ಮ ಸಂಸ್ಕೃತಿ ಜೊತೆ ನಮ್ಮ ಭಾಷೆ ಬಹಳ ಅವಿನಾಭಾವ ಸಂಬಂಧ ಇರ್ತದೆ. ಇವತ್ತು ಇಂಗ್ಲಿಷ್ ಶಾಲೆಯ ಅವಶ್ಯಕತೆ ಅಂತಿರಲ್ಲ. ಅವ್ರು ಕೇಳ್ತಾ ಇರೋದು ಇಂಗ್ಲಿಷ್ ಶಾಲೆ ಅಂತ ಬಡವ್ರ ಮಕ್ಕಳು. ನಿಜವಾಗಿ ಬೇಕಾಗಿದ್ದೇನು, ನಮ್ಮ ಕೇಂದ್ರದ ಸೆಂಟ್ರಲ್ ಸ್ಕೂಲ್ಗಳಿದಾವೆ. ಸೆಂಟ್ರಲ್ ಸ್ಕೂಲ್ಗಳು ಇಂಗ್ಲಿಷ್ ಶಾಲೆ ಅಲ್ಲ ಅವು. ಈಗೇನು ತೊಂದರೆ ಏನಿದೆ ಮಕ್ಕಳಿಗೆ, ಅವರು SLC ಮುಗಿಸಿ PUCಗೆ ಹೋದಾಗ ಅಲ್ಲಿ ಕಾಲೇಜ್ದಲ್ಲಿ ಇಂಗ್ಲೀಷ್ದಲ್ಲಿ ಪಾಠ ಮಾಡಿದಾಗ ಅವರಿಗೆ ಗಣಿತ ಮತ್ತು ವಿಜ್ಞಾನ ಈ 2 ವಿಷಯಗಳು ಅವ್ರಿಗೆ ತಿಳಿಯೋದಿಲ್ಲ. ಯಾಕಂದ್ರೆ ಕನ್ನಡ ಮೀಡಿಯಂದಲ್ಲಿ ಅವ್ರು ಕಲ್ತಿರ್ತಾರೆ. ಈ 2 ವಿಷಯಗಳು ಡಿಫಿಕಲ್ಟ್ ಇರ್ತಾವೆ ಹೇಳಿದಾಗ. ಸುಧಾಕರ್ ಮಕ್ಕಳು ಯಾವ ಶಾಲೆಯಲ್ಲಿ ಓದ್ತಾ ಇದ್ದಾರೆ? ಕನ್ನಡ ಮೀಡಿಯಂ ಓದ್ತಾ ಇದ್ದಾರೆ, ಇಂಗ್ಲಿಷ್ ಮೀಡಿಯಂ? ನಾನು ಮಾತಾಡ್ತೇನೆ ಸ್ವಲ್ಪ ಹೇಳಿ. ಅಲ್ಲ, ವಿಷಯ ಅಂತರ ಮಾಡೋದು ನಾನು ಅಲ್ಲಪ್ಪ, ನಾನು ಪೂರ್ತಿ ಮಾಡೋದು ಕೇಳಿ ಸುಧಾಕರ್. ನಾನು ರಾಜಕೀಯ ಮಾತಾಡತ್ತೇನೆ, ಹೇಳಿದ್ರೆ ನಾನು ರಾಜಕೀಯ ಭಾಷಣ ಮುಗಿಸಿದ್ದೇನೆ, ರಾಜ್ಯ ಸಂಬಂಧ ಮಾತಾಡ್ತೀನಿ. ಪ್ರಾಕ್ಟಿಕಲ್ ವಾಸ್ತವಾಂಶ, ಲೆಟ್ಸ್ ಬಿ ಪ್ರಾಕ್ಟಿಕಲ್. ಇವು ಪೂರ್ತಿ ನಾನು ಕೇಳ್ರಿ, ಆಮೇಲೆ ಪ್ರಾಕ್ಟಿಕಲ್ ಹೌದು ಅಲ್ಲ ವಿಚಾರ ಮಾಡಿ. ಇವತ್ತು ಕೇಂದ್ರದ ಸೆಂಟ್ರಲ್ ಸ್ಕೂಲ್ ಅದಾವ. ನಮ್ಮ ಸರ್ಕಾರಿ ಶಾಲೆಗೆ ವಿದ್ಯಾರ್ಥಿಗಳಿಲ್ಲ. ಕೇಂದ್ರದ ಶಾಲೆಗಳಿಗೆ ಸೆಂಟ್ರಲ್ ಸ್ಕೂಲಿಗೆ ದೊಡ್ಡ ಪ್ರಮಾಣದ ಪ್ರೆಷರ್ ಐತಿ. ಅಲ್ಲೇನೈತಿ ಕೇಂದ್ರದ ಸೆಂಟ್ರಲ್ ಸ್ಕೂಲ್ದಲ್ಲಿ ವಿಜ್ಞಾನ ಮತ್ತು ಗಣಿತ ಇವೆರಡು ಸಬ್ಜೆಕ್ಟ್ಗಳನ್ನು ಇಂಗ್ಲೀಷ್ನಲ್ಲಿ ಕಲಿಸ್ತಾರೆ. ಉಳಿದ ಸಬ್ಜೆಕ್ಟ್ಗಳು ಹಿಂದಿಯಲ್ಲಿ ಇರ್ತೈತಿ ಅಥವಾ ಬೇರೆ ಭಾಷೆದಲ್ಲಿ ಇರ್ತೈತಿ. ನಮ್ಮ ರಾಜ್ಯದಲ್ಲಿ ಕೂಡ ನಾವು ವಿಜ್ಞಾನ ಮತ್ತು ಗಣಿತನ ಇಂಗ್ಲೀಷ್ನಲ್ಲಿ ಕಲಿಸಿದ್ರೆ ಮಕ್ಕಳಿಗೆ ಅವ್ರಿಗೆ ಇಂಗ್ಲೀಷ್ ಕಲಿಸ್ದಂಗೆ ಆಗ್ತೈತಿ. ಅದ್ರ ಜೊತೆ ಉಳಿದ ಭಾಷೆಗಳನ್ನೇನಿರ್ತೈತಿ, ಭಾಷಾನೂ ಇರ್ತೈತಿ. ಸಮಾಜ ವಿಜ್ಞಾನ ನಮ್ಮ ಕನ್ನಡದಲ್ಲಿ ಅಥವಾ ಉರ್ದುದಲ್ಲಿ ಯಾವ ಭಾಷೆಯಲ್ಲಿ ಇರ್ತೈತಿ ಆ ಭಾಷೆದಲ್ಲಿ ಇರ್ಬೋದು. ಈ ರೀತಿ ಕಾಂಬಿನೇಷನ್ ಮಾಡಿದಾಗ ನಮ್ಮಲ್ಲಿ ಇಂಗ್ಲಿಷ್ ಶಾಲೆಗಳನ್ನು ಶುರು ಮಾಡುವಂಥ ಅವಶ್ಯಕತೆ ಬರೋದಿಲ್ಲ. ಸೆಂಟ್ರಲ್ದು ಎಕ್ಸಾಂಪಲ್ ಐತಿ. ಸೆಂಟ್ರಲ್ ಸ್ಕೂಲಿಗೆ ಇವತ್ತು ದೊಡ್ಡ ಪ್ರಮಾಣದ 100 ಸೀಟ್ ಇದ್ರೆ ಅಲ್ಲಿ 1000 ಅಪ್ಲಿಕೇಶನ್ ಬರ್ತಾವೆ. ಇದನ್ನು ನಾವು ಮಾಡುವಂಥದ್ದು ಅವಶ್ಯಕತೆ ಐತಿ. ಅದೇ ರೀತಿ ನಮ್ಮ DDPIಗಳು BEOಗಳು ಇದ್ದಾರೆ. ನಾವೀಗೇನಿದೆ ನಮ್ಮ ಅಧ್ಯಕ್ಷರೇ, ಇವತ್ತು ನಾವು ವಿಧಾನಸೌಧ ಇವತ್ತು ನೀವು ಲಕ್ಕಿಲಿ ನಮಗೆಲ್ಲ ಒಳ್ಳೆ ಬ್ರೇಕ್ಫಾಸ್ಟ್ ಇಲ್ಲಿ ತರಿಸ್ಕೊಡ್ತಾ ಇದ್ದೀರಿ, ಒಳ್ಳೆ ಮಧ್ಯಾಹ್ನದ ಊಟನೂ ಕೊಡಾತೀರಿ. ಇಲ್ಲಿಕ್ರೆ ನಾವೇನು ಮಾಡ್ತೀವಿ, ಹೊರಗೆ ಹೋಗ್ತೀವಿ, ಯಾವ ಚಲೋ ರೆಸ್ಟೋರೆಂಟ್ ಐತಿ ಅಲ್ಲಿ ರೆಸ್ಟೋರೆಂಟ್ದಲ್ಲಿ ತಿಂಡಿ ತಿಂತೇವೆ. ಆ ರೆಸ್ಟೋರೆಂಟ್ ಸರಿ ಇಲ್ಲ ಅಂತಂದ್ರೆ
ಅದನ್ನು ಬಿಡ್ತೇವೆ, ಬೇರೆ ರೆಸ್ಟೋರೆಂಟಿಗೆ ಹೋಗ್ತೇವೆ. ಆದರೆ ಇವತ್ತು